ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೂ, ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ಕೆಲವು ದಿನಗಳು ನಮ್ಮ ಮಗಳು ಅಮೇರಿಕಾಯಿಂದ ಬಂದಿದ್ದು, ಅವ್ರ ಜೊತೆಯಲ್ಲಿ ಸ್ವಲ್ಪ ಓಡಾಡಬೇಕಾಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗ ಮತ್ತೆ ಪ್ರಾರಂಭ ಮಾಡಿದ್ದೀನಿ. ಹಾಗೂ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ. ಹೌದು, ಇದು ಒಂದು ರೆಸ್ಟೋರೆಂಟ್. ಬೆಂಗಳೂರಿನಲ್ಲಿರುವ ಗುಹಾ ಅಂದರೆ ಗುಹೆ ರೀತಿಯಲ್ಲೇ ಒಂದು ಸುಂದರವಾದ ಒಂದು ರೆಸ್ಟೋರೆಂಟ್ ಇದೆ. ಅದು ಚೈನೀಸ್, ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ, ವೆಜ್ಜು, ನಾನ್ ವೆಜ್ ಎಲ್ಲವೂ ಇದೆ. ಹಾಗೂ ಆಲ್ಕೋಹಾಲ್ ಸಹ ಇದೆ. ಇಂಥ ಒಂದು ಸುಂದರವಾದ ಒಂದು ಗುಹೆದ ರೀತಿಯಲ್ಲೇ ನಿರ್ಮಾಣ ಮಾಡಿರುವ ಒಂದು ಸುಂದರವಾದ ಒಂದು ಹೋಟೆಲ್, ರೆಸ್ಟೋರೆಂಟ್. ಇಲ್ಲಿ ಭೇಟಿ ಮಾಡಿದಾಗ ತಮಗೆ ತೋರಿಸಲು ಈ ಸುಂದರವಾದ ಈ ಒಂದು ಗುಹೆ ರೀತಿಯಲ್ಲಿರುವ ಈ ರೆಸ್ಟೋರೆಂಟ್ನ ಅನುಭವವನ್ನು ತಮ್ಮೊಂದಿಗೆ ನಾನು ಅದನ್ನು ತೋರಿಸಲು ಇಷ್ಟಪಡುತ್ತೇನೆ. ಬನ್ನಿ, ಈ ಒಂದು ಸುಂದರವಾದ ಗುಹಾ ಎಲ್ಲಿದೆ ಎಂದು ತಿಳಿದುಕೊಳ್ಳಬೇಕಾದರೆ, ಬೆಂಗಳೂರಿನ ಕುಮಾರ ಪಾರ್ಕ್, ರೈಲ್ವೆ ಪ್ಯಾರಲಲ್ ರೋಡ್, ಸ್ಯಾಂಕಿ ರೋಡ್ ಅಲ್ಲಿ ಇದೆ. ಈ ಸುಂದರವಾದ ಒಂದು ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಈ ಗುಹೆಯಲ್ಲಿ ಯಾವ ರೀತಿ ತಾವು ಊಟ ಮಾಡಬೇಕು, ನಿಮಗೆ ಇಷ್ಟವಾದ ಆಹಾರ ಪದಾರ್ಥವನ್ನು ಆರ್ಡರ್ ಮಾಡಬಹುದು. ಹಾಗೂ ಅಲ್ಲಿ ಸೇವಕರು ಸಹ ಫಾರೆಸ್ಟ್ ಗಾರ್ಡ್ ರೀತಿ ಎಲ್ಲವೂ ಡ್ರೆಸ್ ಮಾಡಿರುತ್ತಾರೆ. ಆ ಕತ್ತಲು ಬೆಳಕಿನ ಒಡನೆ ನಾವು ಊಟ ಮಾಡುವುದೇ ಒಂದು ಚಂದ. ಹಾಗೂ ಅಲ್ಲಿ ನೀರು ಕೆಳಗಡೆ ಬಿಟ್ಟಿರುತ್ತಾರೆ. ನೀವು ಕಾಲುಗಳನ್ನು ನೀರಿನಲ್ಲಿ ಬಿಟ್ಟು ಅಲ್ಲಿ ಊಟವನ್ನು ಮಾಡಬಹುದು. ಹಾಗೂ ಇಂಥ ಸುಂದರವಾದ ಒಂದು ಹೋಟೆಲ್ನ ಒಂದು ಅನುಭವವನ್ನು ಪಡೆಯಬೇಕಾದರೆ ಈ ಹೋಟೆಲ್ ಹೋಗಲೇಬೇಕು. ಗುಹೆ ಅಂದರೆ ಕನ್ನಡದಲ್ಲಿ ಗುಹೆ ಹೇಳ್ತೀವಲ್ಲ, ನಾವು ಎಷ್ಟೋ ಜನ ಗುಹೆಗಳನ್ನು ನೋಡೇ ಇರುವುದಿಲ್ಲ. ಆ ಒಂದು ಅನುಭವ ಪಡೆಯಲು ಈ ಒಂದು ರೆಸ್ಟೋರೆಂಟ್ಗೆ ಹೋಗಲೇಬೇಕು. ಕುಮಾರ ಪಾರ್ಕ್, ರೈಲ್ವೆ ಪ್ಯಾರಲಲ್ ಲೈನ್ ರೋಡ್, ಬ್ಯಾಂಗ್ಳೂರು. ಇಲ್ಲಿ ಅನುಭವ ಪಡೆಯಲು ಹೋಗಲೇಬೇಕು. ಬನ್ನಿ, ಇನ್ನು ವಿಳಂಬ ಮಾಡಿದೆ ಇಲ್ಲಿನ ಕೆಲವು ದೃಶ್ಯಗಳು ತಮಗೆ ತೋರಿಸಲು ನಾನು ಇಷ್ಟಪಡುತ್ತೇನೆ. ಗುಹಾ ರೆಸ್ಟೋರೆಂಟ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ಆಲ್ಕೋಹಾಲ್ ಸಹ ಸಿಗುತ್ತೆ. ಇದು 4ನೇ ಮಹಡಿಯಲ್ಲಿ, ಅಂದರೆ ಕುಮಾರ ಪಾರ್ಕ್, ರೈಲ್ವೆ ಪ್ಯಾರಲಲ್ ಲೈನ್, ಸ್ಯಾಂಕಿ ರೋಡ್ ನನ್ನಲ್ಲಿರುವ ಈ ಸುಂದರವಾದ ಒಂದು ಹೋಟೆಲ್. ಗುಹೆದ ರೀತಿಯಲ್ಲೇ ಇದನ್ನು ನಿರ್ಮಾಣ ಮಾಡಿರುತ್ತಾರೆ. ಇದು ನೋಡಿ, ಎಂಟ್ರೆನ್ಸ್ ಎಷ್ಟು ಸುಂದರವಾಗಿದೆ ಅಲ್ಲ. ನಮಗೆ ಒಂದು ಹೊಸ ಅನುಭವವನ್ನು ಕೊಡುತ್ತೆ ಈ ಎಂಟ್ರೆನ್ಸ್. ಇಲ್ಲಿ ನೋಡಿ, ಇಬ್ಬರು ದ್ವಾರಪಾಲಕರು ಇದ್ದಾರೆ ನಿಮಗೆ ಕಾಯಲು. ಅಲ್ಲಿ ಕಾಡಿನಲ್ಲಿ ಯಾವ ರೀತಿ ನೀರು ಜಿನುಗುತ್ತಾ ಇರುತ್ತೆ, ಆ ಒಂದು ಅನುಭವ ಸಹ ಇಲ್ಲಿ ಇದೆ. ಇಲ್ಲಿ ಸುಂದರವಾಗಿ ಈ 2 ದ್ವಾರಪಾಲಕರು ತಮಗೆ ಸ್ವಾಗತ ಮಾಡಲು ಆ ಒಂದು ಎಂಟ್ರೆನ್ಸ್ನಲ್ಲಿ ನಿಂತಿದ್ದಾರೆ. ಆ ಗುಹೆಯ ಒಂದು ಅನುಭವ ಪಡೆಯಲು ಈ ರೆಸ್ಟೋರೆಂಟ್ಗೆ ಒಮ್ಮೆ ಹೋಗಲೇಬೇಕು. ಸ್ವಾಗತ ಮಾಡಲು ನಿಂತಿರುವ 2 ಬಲಶಾಲಿಗಳಾದಂತಹ ಪುರುಷರು. ಹಾಗೆಯೇ ಮುಂದೆ ಹೋಗೋಣ ಬನ್ನಿ. ಒಳಗಡೆ ಸುಮಾರು ಒಂದು 100-150 ಜನರು ಕುಳಿತುಕೊಳ್ಳಲು ವಿವಿಧ ರೀತಿಯಲ್ಲಿ ಆಸನಗಳನ್ನು ಅವರು ಎಲ್ಲ ಸಿದ್ಧ ಮಾಡಿರುತ್ತಾರೆ. ಅಲ್ಲಿ ನೋಡಿ, ಓಡಾಡುತ್ತಿರುವ ಪರಿಚಾರಕರು ಒಳ್ಳೆ ಫಾರೆಸ್ಟ್ ಗಾರ್ಡ್ ರೀತಿ ವೇಷ ತೊಟ್ಟಿರುತ್ತಾರೆ. ಒಂದು ಹೊಸ ಅನುಭವ. ಈ ಹೋಟೆಲ್ನಲ್ಲಿ ಒಳಗೆ ಹೋಗುವುದೇ ಒಂದು ಹೊಸ ಅನುಭವ. ವಿವಿಧ ರೀತಿಯ ಕಾಡು ಮನುಷ್ಯರು ವಿವಿಧ ರೀತಿಯ ಚಿತ್ರಗಳನ್ನು ಗೋಡೆಗಳ ಮೇಲೆ ಬಿಡಿಸಿರುತ್ತಾರೆ. ಏನಪ್ಪ, ನಾವು ಯಾವುದೋ ಕಾಡಿಗೆ ಬಂದಿದ್ದೇವೆ, ಈಜಿಪ್ಟ್ಗೋ
ಎಲ್ಲೋ ಸೌದಿ ಅರೇಬಿಯಾಗೂ ಹೋಗ್ಬಿಟ್ಟಿದ್ದೀವಿ ಅನ್ನೋ ಒಂದು ಅನುಭವ ಸಹ ಬರುತ್ತೆ. ಇಲ್ಲಿ ನೋಡಿ, ಮಧುಪಾನ ಸಿದ್ಧವಾಗಿದೆ ಕೇಳಿದವರಿಗೆ ಕೊಡೋದಕ್ಕೆ. ಆಸನಗಳು ಸಿಕ್ಕಾಪಟ್ಟೆ ವಿವಿಧ ರೀತಿಯಲ್ಲಿ ಎಷ್ಟು ಜನ ಹೋದರೂ 10, 20, 30 ಜನ ಬೇಕಾದರೂ ಒಂದೇ ಕಡೆ ಕುಳಿತುಕೊಳ್ಳಬಹುದು. ಅಂತಹ ಆಸನಗಳನ್ನು ಇವರು ನೋಡಿ ಮಾಡಿರ್ತಾರೆ. ಒಳ್ಳೆಯ ಲೈಟಿಂಗ್ ಕೊಟ್ಟಿರುತ್ತಾರೆ ಒಳಗಡೆಯೆಲ್ಲ. ತುಂಬ ಕತ್ತಲೆಯಲ್ಲೂ ಇಲ್ಲ, ತುಂಬ ಬೆಳಕು ಇಲ್ಲ, ಆ ರೀತಿ ಒಂದು ಸುಂದರವಾದ ಒಂದು ಲೈಟಿಂಗ್ ನೀಡಿರುತ್ತಾರೆ. ಒಂದು ಒಳ್ಳೆಯ ಅನುಭವ ಬರೋದು ಇಲ್ಲಿಗೆ ಹೋಗಲೇಬೇಕು, ಒಮ್ಮೆ ಭೇಟಿ ನೀಡಿ. ಕುಮಾರ ಪಾರ್ಕ್, ರೈಲ್ವೆ ಪ್ಯಾರಲಲ್ ಲೈನ್, ಸ್ಯಾಂಕಿ ರೋಡ್, ಬ್ಯಾಂಗ್ಳೂರು. ಎಲ್ಲರೂ ಸಪ್ಲೈ ಮಾಡುವವರೇ ಗಾರ್ಡ್ ರೀತಿಯಲ್ಲಿ ವೇಷ ತೊಟ್ಟಿರುತ್ತಾರೆ. ಅದರಲ್ಲಿ ಈ ಒಂದು ಜಾಗ ನೋಡಿ, ಒಳಗಡೆ ನೀರು ಬಿಟ್ಟಿರುತ್ತಾರೆ. ನಾವು ಯಾವುದೋ ಒಂದು ಸರೋವರದಲ್ಲಿ ಕುಳಿತು ಊಟ ಮಾಡುತ್ತಿರುವ ಒಂದು ಅನುಭವ ಸಹ ಪಡೆಯಬಹುದು. ಕತ್ತಲೆ ಬೆಳಕಿನ ಈ ಒಂದು ರೆಸ್ಟೋರೆಂಟ್ ಗುಹೆ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಿರುತ್ತಾರೆ. ಹಾಗೂ ಅಲ್ಲಿನ ಆಹಾರ ಪದಾರ್ಥಗಳು ಶುಚಿ ರುಚಿಯಾಗಿ ಚೆನ್ನಾಗೇ ಇರುತ್ತೆ. ಅಲ್ಲಿನ ಒಂದು ಮೆನು ಸಹ ತಮಗೆ ತೋರಿಸಲು ಇಷ್ಟಪಡುತ್ತೇನೆ. ಹಾಗೆ ಬನ್ನಿ, ಅಲ್ಲಿ ಹೋಟೆಲ್ನಲ್ಲಿ, ರೆಸ್ಟೋರೆಂಟ್ನಲ್ಲಿ ಏನೇನು ಸಿಗುತ್ತೆ, ಏನು ಅದರ ಬಗ್ಗೆ ಸ್ವಲ್ಪ ವಿವರ ಸಹ ತಾವು ನೋಡಬಹುದು. ಗುಹಾ ಮೀನ್ಸ್ ಕೇವ್, ಎಲ್ಲರಿಗೂ ಗೊತ್ತಿರುತ್ತೆ. ಹಿಂದಿಯಲ್ಲಿ ಗುಹಾ ಅಂತಾರೆ, ಕನ್ನಡದಲ್ಲಿ ಗುಹೆ ಅಂತೀವಿ. ಅಷ್ಟೇನು ಹೆಚ್ಚು ರೇಟು ಇರುವುದಿಲ್ಲ, ಮೀಡಿಯಮ್ ರೇಟ್ ಇರುತ್ತೆ. ಒಳ್ಳೆ ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ನ ಬೆಲೆ ಇರುವುದಿಲ್ಲ, ಕಡಿಮೆ ಇದೆ ಬೆಲೆ, ಆದರೆ ಅನುಭವ ಮಾತ್ರ ಸುಂದರವಾಗಿರುತ್ತೆ. ಈ ಅನುಭವ ಪಡೆಯಲು ಈ ಒಂದು ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ನೀಡಲೇಬೇಕು. ವೆಜ್ಜು, ನಾನ್ ವೆಜ್, ಆಲ್ಕೋಹಾಲ್ ಎಲ್ಲವೂ ಸಿಗುತ್ತೆ. ಒಮ್ಮೆ ಭೇಟಿ ಕೊಡಿ, ಆನಂದ ಪಡೆಯಿರಿ. ಬೆಂಗಳೂರಿನ ಕೇಂದ್ರ ಭಾಗದಲ್ಲೇ ಇರುವುದರಿಂದ ಅಷ್ಟೇನೂ ದೂರ ಹೋಗುವ ಒಂದು ಸಮಸ್ಯೆಯೂ ಇರುವುದಿಲ್ಲ. ನೀವು ಯಾವಾಗ ಯೋಚನೆ ಮಾಡಿದ್ದೀರೋ ಆಗ ಹೋಗಬಹುದು. ನಿಮಗೆ ಸಮಯ ಸಿಕ್ಕಾಗ ಹೋಗಿ ಒಮ್ಮೆ ಭೇಟಿ ನೀಡಿ ಈ ಒಂದು ಸುಂದರವಾದ ಗುಹೆಯ ಅನುಭವ ಸಹ ಪಡೆಯಿರಿ. ನಾನು ಸಹ ಹೋಗಿ ಭೇಟಿ ಮಾಡಿದ್ದೆ ಹಾಗೂ ಆ ಒಂದು ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಟ್ಟು ಈ ವಿಡಿಯೋ
ನೋಡಿದ್ರಲ್ಲ ಗುಹೆಯ ಅನುಭವ ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾದ ಲೈಟಿಂಗು ಹಾಗೂ ಆ ಗೋಡೆಗಳ ಮೇಲೆ ವಿಚಿತ್ರವಾದ ಒಂದು ಸುಂದರವಾದ ಒಂದು ಕಾಡು ಜನರ ಒಂದು ಚಿತ್ರಗಳನ್ನು ಬಿಡಿಸಿರುತ್ತಾರೆ. ಹಾಗೂ ಅಲ್ಲಿ ಎಲ್ಲ ಪರಿಚಾರಕರು ಫಾರೆಸ್ಟ್ ಗಾರ್ಡ್ಗಳ ರೀತಿಯಲ್ಲಿ ವೇಷ ತೊಟ್ಟಿರುತ್ತಾರೆ. ಒಳ್ಳೆಯ ಒಂದು ಅನುಭವ. ಇಲ್ಲಿ ಒಮ್ಮೆ ಭೇಟಿ ನೀಡಿ. ಹಾಗೂ ನನ್ನ ಸತ್ಯಪ್ರಿಯ KGL 61 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇನ್ನೊಮ್ಮೆ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿದರೆ ತಾವು ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೂ ಆಲ್ ನೋಟಿಫಿಕೇಷನ್ ಸಹ ಆಗುವುದು. ಎಲ್ಲರಿಗೂ ನಮಸ್ಕಾರ.